ನಮಸ್ಕಾರ ಬಂದವರೇ, ನಾನು ಕಳೆದ ಸಂಚಿಕೆಗಳಲ್ಲಿ ಕೆರೆ ಮತ್ತು ಕೆರೆ ನಿರ್ಮಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತಿನ ದಿವಸ ನಾನು ಕೋಡಿ ಅಂದರೆ ವೇಸ್ಟ್ ರಿವರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಂದು ಸರ್ಕಾರಿ ಕೆರೆ ಆಗಿರುತ್ತೆ. ನೀಲಿ ಬಣ್ಣದಿಂದ ಗುರುತಿಸಿದೆ. ಇದು ಆರೆಂಜ್ ಕೇಸರಿ ಬಣ್ಣದಿಂದ ಗುರುತಿಸತಕ್ಕಂಥದ್ದು ಕೆರೆಯ ಏರಿಯಾ ಆಗಿರುತ್ತೆ. ಸೊ ಕೆರೆ ಇದು ಕೋಡಿಯನ್ನ ಇಲ್ಲಿ ನಿರ್ಮಿಸ್ತಾ ಇದೆ. ಕೋಡಿಯನ್ನ ನಿರ್ಮಿಸ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ನೀರು ಮಳೆ ಬಿದ್ದಾಗ ಸರಾಗವಾಗಿ ಹರಿದು ಕೆರೆ ತುಂಬುತ್ತೆ. ತುಂಬಿದ ನಂತರ ಹೆಚ್ಚುವರಿ ನೀರು ನೀರನ್ನ ಹೊರಗಡೆ ಹಾಕ್ಬೇಕಾಗುತ್ತೆ. ಇಲ್ಲದಿದ್ರೆ ಕೆರೆಗೆ ತುಂಬಾ ಅಪಾಯ ಆಗುತ್ತೆ. ಇದರಿಂದಾಗಿ ಕೋಡಿಯನ್ನ ನಿರ್ಮಿಸಬೇಕಾಗ್ತದೆ. ಈ ಕೋಡಿಯ ಉದ್ದ ಮತ್ತು ಅಗಲ, ಎತ್ತರ ಇವುಗಳನ್ನ ಕೆರೆಯ ನೀರಿನ ಸಾಮರ್ಥ್ಯ ಮತ್ತು ಕೆರೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ತಯಾರು ಮಾಡ್ತಾರೆ. ಕೆರೆ ತುಂಬಿ ಹೆಚ್ಚಾಗ್ತಾ ಇರ್ತಕ್ಕಂಥ ನೀರನ್ನು ಕೋಡಿಯ ಮೂಲಕ ಸರಾಗವಾಗಿ ಹರಿದು ಹೋಗುವಂತೆ ಮಾಡಲಾಗ್ತಾ ಇತ್ತು. ಕೆರೆಯ ನೀರಿನ ಸಂಗ್ರಹದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತು ಕೆರೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕೋಡಿಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿ ಕೋಡಿಯ ಉದ್ದ ಮತ್ತು ಅಗಲಗಳನ್ನು ಸಹ ನೀರಿನ ಸಾಮರ್ಥ್ಯ ಮತ್ತು ವಿಸ್ತೀರ್ಣಕ್ಕೆ ಅನುಗುಣವಾಗಿಯೇ ನಿರ್ಮಾಣ ಮಾಡ್ತಾ ಇದೆ. ಬೇಸಿಗೆ ಕಾಲದಲ್ಲಿ ಇವುಗಳನ್ನ ದುರಸ್ತಿ ಕಾರ್ಯ ಮಾಡ್ತಾ ಇದ್ರು. ಇದರಿಂದಾಗಿ ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಇದು ಒಂದು ಕೆರೆಯ ಕೋಡಿಯ ದೃಶ್ಯ ಆಗಿರುತ್ತೆ. ಈ ಕಡೆ ಏನು ಏರಿ ಇರುತ್ತೆ, ಈ ಕಡೆ ಏರಿ ಇರುತ್ತೆ. ಇದರಲ್ಲಿ ಇಳಿಲಿಕ್ಕೋಸ್ಕರ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಕೋಡಿಯನ್ನ ಕಲ್ಲು ಮತ್ತು ಬಂಡೆ ಹಾಗೂ ಗಾರೆಯನ್ನು ಉಪಯೋಗಿಸಿ ನಿರ್ಮಾಣ ಮಾಡಲಾಗಿರುತ್ತೆ. ಮೇಲ್ಭಾಗದಲ್ಲಿ ಚಪ್ಪಡಿಗಳನ್ನ ಹಾಕಲಾಗಿದೆ. ಇದರ ಉದ್ದೇಶ, ರಾತ್ರೋರಾತ್ರಿ ಮಳೆ ಹೆಚ್ಚಾಯಿತು ಅಂತಂತಂದ್ರೆ, ಈಗಿನ ಕಾಲದಲ್ಲಿ ಅವಾಗ ಯಾವುದೇ ಯಂತ್ರಗಳು ಇರಲಿಲ್ಲ. ಇದರಿಂದ ಈ ಹಾರೆಕೋಲ್ ಬಳಸಿ ಈ ಚಪ್ಪಡಿಯನ್ನ ತೆಗೆದಾಗ ನೀರನ್ನ ಸರಾಗವಾಗಿ ಹೊರದೋಗ್ತಾ ಇತ್ತು. ಹಾಗೂ ಕಲ್ಲುಗಳನ್ನು ಸಹ ಈಸಿಯಾಗಿ ತೆಗೆಯಬಹುದಾಗಿತ್ತು. ಸೊ ಈ ಹಳದಿ ಬಣ್ಣದಿಂದ ಗುರುತಿರ್ತಕ್ಕಂಥದ್ದು ಕಲ್ಲಿನಿಂದ ನಿರ್ಮಿಸ್ತಕ್ಕಂಥ ಕಟ್ಟಡ ಆಗುತ್ತೆ. ಮಳೆ ಹೆಚ್ಚಾದಂತೆ ಒಳೆಯ ಹರಿವು ಜಾಸ್ತಿ ಆಗುತ್ತೆ. ಆಗ ನೀರು ವೇಗವಾಗಿ ನುಗ್ಗುತ್ತೆ. ಇದರಿಂದಾಗಿ ಕೋಡಿಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರದೇಶ ಕೊಚ್ಚಿ ಹೋಗೋ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರ ಇಲ್ಲಿ ನೆಲಹಾಸುಗಾಗಿ ಬಂಡೆಗಳನ್ನ ಅಥವಾ ದಪ್ಪದ ಕಲ್ಲುಗಳನ್ನ ಉಪಯೋಗಿಸ್ಕೊಳ್ತಾರೆ. ಇದರಿಂದಾಗಿ ಇಲ್ಲಿ ನೀರು ಕೊರೆಯೋದಿಲ್ಲ. ನಂತರ ಕೋಡಿಯಿಂದ ಬಂದಿರತಕ್ಕಂಥ ನೀರು ಸರಾಗವಾಗಿ ಕೋಡಿ ಹಳ್ಳದ ಮೂಲಕ ಹಾದಬಹುದು. ಹಾಗಾದರೆ ಕೋಡಿ ಹಳ್ಳ ಅಂದ್ರೆ ಏನು, ಇದನ್ನು ಹೇಗೆ ನಿರ್ಮಿಸ್ತಾರೆ, ಇದು ಎಲ್ಲಿಂದ ಎಲ್ಲಿಗೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.